ಹಲೋ ಯೂಟ್ಯೂಬ್ ವೀಕ್ಷಕರೇ, ನಾನು ನಿಮ್ಮ ನಾಗರಾಜ್ ಎಪಿ. ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸ್ತಾ, ಇವತ್ತಿನ ದಿನ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರದ ಕಡೆಗೆ ನಾವೆಲ್ಲ ಗಮನ ಹರಿಸೋಣ. ಆ ವಿಚಾರ ಏನು ಅಂತಂದ್ರೆ, ಕ್ಯಾರಿಯರ್ ಆಫ್ಟರ್ 12th ಅಂತಕ್ಕಂತಹದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಆತ್ಮೀಯ ವೀಕ್ಷಕರೇ, 12ನೇ ತರಗತಿ ಓದ್ತಾ ಇರತಕ್ಕಂಥ ಮಕ್ಕಳಲ್ಲಿ ಅನೇಕ ಗೊಂದಲಗಳಿರ್ತವೆ. ಕೆಸೆಟ್ ಬರಿಬೇಕು, ನೀಟ್ ಬರಿಬೇಕು, JEE ಮೇನ್ಸ್ ಕ್ಲಿಯರ್ ಮಾಡಬೇಕು, ಅಡ್ವಾನ್ಸ್ ಬರಿಬೇಕು, ಯಾವ ಫೀಲ್ಡ್ಗೆ ಹೋಗೋದು, ಯಾವ ಫೀಲ್ಡ್ಗೆ ಹೋಗೋದು ಬೇಡ, ಗೊಂದಲಗಳ ಸುರಿಮಳೆ. ಅದರಲ್ಲೂ ನೀಟ್ಗೆ ಪೂರ್ಣ ತಯಾರಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು MBBS ಸೀಟ್ ಸಿಗದೆ ಹೋದ್ರೆ ಜೀವನವೇ ಮುಗಿದು ಹೋಯ್ತೇನೋ ಅಂತಕ್ಕಂಥ ಒಂದು ಹಂತಕ್ಕೆ ತಲುಪಿಬಿಡ್ತಾರೆ. ಅವ್ರ ಪೋಷಕರು ಸಹ ಅಷ್ಟೇ ಧೃತಿಗೆಟ್ಬಿಡ್ತಾರೆ. ಆದ್ರೆ ನೆನ್ಪಿಡಿ, ವೈದ್ಯಕೀಯ ಕ್ಷೇತ್ರ ಎಂಬುದು ಕೇವಲ ವೈದ್ಯರಿಂದ ಮಾತ್ರ ನಡೆಯೋದಿಲ್ಲ. ಅದೊಂದು ದೊಡ್ಡ ಸೈನ್ಯ. ಆ ಸೈನ್ಯದ ಬೆನ್ನೆಲುಬಾಗಿ ಕೆಲಸ ಮಾಡುವ ಎಷ್ಟೋ ಅದ್ಭುತ ವೃತ್ತಿಗಳಿವೆ. ಅದಕ್ಕಾಗಿಯೇ ನಾವು ಈ ವಿಶೇಷ ಕ್ಯಾರಿಯರ್ ಆಫ್ಟರ್ 12th ಪ್ಲೇ ಲಿಸ್ಟ್ ಪ್ರಾರಂಭಿಸಿದ್ದೇವೆ. ಇಲ್ಲಿ ನಾವು MBBS ಹೊರತಾಗಿ ನೀವು ಆಯ್ಕೆ ಮಾಡಿಕೊಳ್ಳಬಹುದಾದ 16 ಉನ್ನತ ಕೋರ್ಸ್ಗಳ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ. ಇಂದಿನ ನಮ್ಮ ಮೊದಲ ವಿಷಯ BSc ನರ್ಸಿಂಗ್. ಇಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ಮಿಸ್ ಮಾಡಿಕೊಳ್ಬಾರದು. ಅಂದ್ರೆ ಈಗಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಓಕೆ, ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮಾನ್ಯ ವೀಕ್ಷಕರೇ, ಹಲವರು ಅಂದ್ಕೊಳ್ತಾರೆ ನರ್ಸಿಂಗ್ ಅಂದ್ರೆ ಕೇವಲ ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆ ಮಾಡೋದು ಒಂದು. ಆದ್ರೆ ಇವತ್ತಿನ BSc ನರ್ಸಿಂಗ್ ಸಂಪೂರ್ಣ ಬದಲಾಗಿದೆ. ಇಂದು ನರ್ಸ್ಗಳು ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್ಗಳಾಗಿ, ನರ್ಸ್ ಪ್ರಾಕ್ಟೀಷನರ್ಗಳಾಗಿ ಆಸ್ಪತ್ರೆಯ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಒಬ್ಬ ವೈದ್ಯರು ಚಿಕಿತ್ಸೆಯ ಹಾದಿಯನ್ನು ತೋರಿಸಿದ್ರೆ ಆ ಹಾದಿಯಲ್ಲಿ ರೋಗಿಯನ್ನ ಕೈ ಹಿಡಿದು ನಡೆಸಿ ಗುಣಪಡಿಸುವವರು ಯಾರು ಅಂತಂದ್ರೆ ಒಬ್ಬ ನರ್ಸ್. ಭಾರತದಲ್ಲಿ ಮಾತ್ರವಲ್ಲ, ಇಂದು ಅಮೆರಿಕ, UK ಮತ್ತು ಯುರೋಪ್ ದೇಶಗಳಲ್ಲಿ ಕನ್ನಡಿಗ ನರ್ಸ್ಗಳಿಗೆ ಅತಿ ಹೆಚ್ಚಿನ ಗೌರವ ಮತ್ತು ಲಕ್ಷಾಂತರ ರೂಪಾಯಿಗಳ ಸಂಬಳವಿದೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಕರ್ನಾಟಕದಲ್ಲಿ BSc ನರ್ಸಿಂಗ್ ಸೀಟ್ ಪಡೆಯೋದು ಹೇಗೆ? ಹಿಂದಿನಂತೆ ನೇರ ಪ್ರವೇಶ ಈಗ ತುಂಬಾ ಕಷ್ಟ. ಈಗ ನೀವು ಕೆಸೆಟ್ ಪರೀಕ್ಷೆಯನ್ನ, ಅಂದ್ರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಪರೀಕ್ಷೆಯನ್ನ ಕಡ್ಡಾಯವಾಗಿ ಬರಿಬೇಕು. ಇಲ್ಲಿ ನೀವು ಭೌತಶಾಸ್ತ್ರ, ರಾಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಅಂಕಗಳ ಮೇಲೆ ಗಮನ ಹರಿಸಬೇಕು. ಕಳೆದ ವರ್ಷದ ಅಂಕಿಅಂಶಗಳನ್ನು ಗಮನಿಸಿದ್ರೆ, ಸರ್ಕಾರಿ ಕಾಲೇಜುಗಳಲ್ಲಿ ಸೀಟ್ ಬೇಕಂದ್ರೆ ನಿಮ್ಮ KCET ರ್ಯಾಂಕು ಕನಿಷ್ಠ 15ರಿಂದ 25,000 ಒಳಗಿದ್ರೆ ಸುರಕ್ಷಿತ. ಖಾಸಗಿ ಕಾಲೇಜುಗಳ ಸರ್ಕಾರಿ ಕೋಟದ ಸೀಟುಗಳಿಗೆ 40,000ವರೆಗೂ ಅವಕಾಶವಿರುತ್ತೆ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವ ಕಾಲೇಜುಗಳು ಬೆಸ್ಟು? ನನ್ನ ಅನುಭವದ ಪ್ರಕಾರ ನೀವು ಈಗ ಹೇಳ್ತಕ್ಕಂಥ ಕಾಲೇಜುಗಳಿಗೆ ಮೊದಲ ಆದ್ಯತೆ ನೀಡಬೇಕು. ಯಾವುವು? ಪ್ರಮುಖವಾಗಿ 5 ಕಾಲೇಜುಗಳು ಅದಾವ್ರಿ. ಒಂದನೇದಾಗಿ ಕಿಮ್ಸ್ ಬೆಂಗಳೂರು. ಸರ್ಕಾರಿ ಕಾಲೇಜುಗಳಲ್ಲಿ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಟಾಪ್ ರ್ಯಾಂಕಿಂಗ್ ಕಾಲೇಜ್ ಇದು. ಎರಡನೇದು ಸೇಂಟ್ ಜಾನ್ಸ್ ನ್ಯಾಷನಲ್ ಅಕಾಡೆಮಿ ಬೆಂಗಳೂರು. ಇದು ರಾಷ್ಟ್ರ ಮಟ್ಟದ ಮಾನ್ಯತೆ ಪಡೆದ ಸಂಸ್ಥೆ ಇದು. ಮೂರನೇದು ಫಾದರ್ ಮುಲ್ಲರ್ ಕಾಲೇಜು ಮಂಗಳೂರು. ನರ್ಸಿಂಗ್ ಶಿಕ್ಷಣಕ್ಕೆ ಇದು ಹಬ್ ಇದ್ದಂತೆ. ಇನ್ನು 4ನೇದು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು 5ನೇದು ಬೆಳಗಾವಿಯ ಬಿಮ್ಸ್. ಈ ಕಾಲೇಜ್ಗಳಲ್ಲಿ ಓದೋದ್ರಿಂದ ನಿಮಗೆ ಸಿಗುವ ಎಕ್ಸ್ಪೋಜರು ಅಥವಾ ಕ್ಲಿನಿಕಲ್ ನಾಲೆಡ್ಜು ಬೇರೆಲ್ಲೂ ಸಿಗಲ್ಲ. ಇದನ್ನ ಬರೆದಿಟ್ಕೊಳ್ರಿ. ಓದ್ ಮುಗಿದ ಮೇಲೆ ಕ್ಯಾರಿಯರ್ ಹೇಗಿರುತ್ತೆ?
ಭಾರತದ ದೊಡ್ಡ ಆಸ್ಪತ್ರೆಗಳಲ್ಲಿ ಆರಂಭಿಕ ಸಂಬಳ 25,000ದಿಂದ 45,000ವರೆಗೂ ಇರುತ್ತೆ. ಆದ್ರೆ ನೀವು MNS ಮೂಲಕ ಭಾರತೀಯ ಸೇನೆ ಸೇರಿದ್ರಿ ಅಂತಂದ್ರೆ, MNS ಅಂತಂದ್ರೆ ಮಿಲಿಟರಿ ನರ್ಸಿಂಗ್ ಸರ್ವಿಸ್ ಅಂತಕ್ಕಂಥ, ಅಲ್ಲಿ ನಿಮ್ಮ ರ್ಯಾಂಕ್ ಯಾವ್ದು ಗೊತ್ತಾ? ಲೆಫ್ಟಿನೆಂಟ್ ರ್ಯಾಂಕ್ ಅಧಿಕಾರಿ ಆಗಿರ್ತೀರಿ ನೀವು. ಲೆಫ್ಟಿನೆಂಟ್ಗೆ ಅಲ್ಲಿ ಸಿಗ್ತಕ್ಕಂತಹ ಸೌಲಭ್ಯಗಳು, ಆ ಎಲ್ಲ ಸೌಲಭ್ಯಗಳು ನರ್ಸಿಂಗ್ ಸಿಗ್ತಾವ. ಒಂದು ವೇಳೆ ನೀವು ವಿದೇಶಕ್ಕೆ ಹೋಗುವ ಗುರಿ ಹೊಂದಿದ್ರೆ IELTS ಅಥವಾ OET ಅಂತ ಕರೀತಾರೆ, ಆ ಎಕ್ಸಾಮು, ಇಲ್ಲ ಅಂತಂದ್ರೆ NCLAX ಪರೀಕ್ಷೆಗಳನ್ನು ಬರಿಬೇಕು. ಇವುಗಳನ್ನು ಬರದೆ ಅಂತಂದ್ರೆ ದುಬೈನಾಗೆ 1.5 ಲಕ್ಷದಿಂದ ನಿಮ್ ಸಂಬಳ ಪ್ರಾರಂಭ ಆಗುತ್ತೆ. ನೀವೇನಾದ್ರೂ ಅಮೆರಿಕಕ್ಕೆ ಹೋದ್ರಿ ಅಂತಂದ್ರೆ ತಿಂಗಳಿಗೆ 5 ಲಕ್ಷದವರೆಗೂ ನೀವು ಸಂಬಳವನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಮೆರಿಕದಲ್ಲಿ. ನೋಡ್ರಿ, ಇಂತಹ ಅಪರೂಪವಾಗಿರ್ತಕ್ಕಂತಹ ಒಂದು ಕೋರ್ಸ್ ಯಾವುದು ಅಂತಂದ್ರೆ BSc ನರ್ಸಿಂಗ್. ವಿದ್ಯಾರ್ಥಿಗಳೇ, MBBS ಸೀಟ್ ಸಿಗ್ಲಿಲ್ಲ ಎಂಬುದು ನಿಮ್ಮ ಅಂತ್ಯವಲ್ಲ, ಇದನ್ನ ನಿಮ್ಮ ಆರಂಭ ಅಂತ ತಿಳ್ಕೊಳ್ರಿ. BSc ನರ್ಸಿಂಗ್ ಒಂದು ಗೌರವಾನ್ವಿತ ವೃತ್ತಿ. ನಿಮಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಅಥವಾ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜು ಸಿಗ್ಬೋದು ಎಂಬ ಗೊಂದಲವಿದ್ರೆ ಕೆಳಗೆ ಕಮೆಂಟ್ ಮಾಡಿ. ನಾನು ಮತ್ತೆ ನಮ್ಮ ಟೀಮ್ ನಿಮಗೆ ಉತ್ತರ ನೀಡುತ್ತೇವೆ. ಈ ಪ್ಲೇ ಲಿಸ್ಟ್ನ ಮುಂದಿನ ವಿಡಿಯೋದಲ್ಲಿ ನಾವು ರೇಡಿಯಾಲಜಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಅಲ್ಲಿವರೆಗೆ ಕಲಿತಾ ಇರ್ರಿ, ಬೆಳಿತಾ ಇರ್ರಿ, ಕನಸುಗಳನ್ನು ಕಾಣ್ತಾ ಇರ್ರಿ, ಅವುಗಳನ್ನು ತಲುಪಲಿಕ್ಕೆ ಪ್ರಯತ್ನ ಪಡ್ತಾ ಇರ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.